ದಿನಾಂಕ 1/6/2026ರಂದು ಬಿಜೆಪಿಯ ಜಿಲ್ಲಾ ಬಿಜೆಪಿ ಪಕ್ಷದ ಕಲಬುರಗಿ ಜಿಲ್ಲೆಯ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೀವಿ. ಆ ಒಂದು ಪ್ರತಿಭಟನೆ ಮಾಡುವ ಉದ್ದೇಶ ಏನಂತಂದರೆ, ಆಳಂದ ತಾಲೂಕಿನ ರಾಘವ ಚೇತನ ಅಂತ ದೇವಸ್ಥಾನದ ದೇವಸ್ಥಾನದ ಆವರಣದಲ್ಲಿ ಮುಂಭಾಗ ಹಾಗೂ ಒಳಾಂಗಣದಲ್ಲಿ ಕೆಲವು ಕಿಡಿಗಳು, ಎಲ್ಲ ಸಮಯದಲ್ಲಿ ಕಿಡಿಗಳು ಇರ್ತಾನೋ ಇಲ್ಲ ಅಂತ ಹೇಳಲ್ಲ, ಆದರೆ ದೇವಸ್ಥಾನ ಒಳಗಡೆ ಸ್ವಲ್ಪ ಹೊಲಸು ಮಾಡಿರ್ತಾರೆ, ಏನೋ ಹೊಲಸು ಅವು ಇವು ಹಚ್ಚಿರ್ತಾರೆ. ಯಾಕೆ ಹಚ್ಚಿರ್ತಾರೆ ಅಂದರೆ, ಇಲ್ಲಿ ಬಂದ್ ಕೇಸಿ ಹಿಂದೂಗಳು ದೇವಸ್ಥಾನ ಪೂಜೆ ಮಾಡಬಾರ್ದು ಅಂತೇಳಿ. ನಾವು ಮತ್ತೊಂದು ಸರ್ತಿದ್ದೀನಿ, ಎಲ್ಲ ಸಮುದಾಯದವರು ಒಂದೇ ಥರ ಇರಲ್ಲ, ನಾವು ಆ ಮಾತು ಒಪ್ಕೋತೀವಿ. ಮತ್ತೊಂದು ಸರ್ತಿ ಇಂಥ ಕಿಡಿಗೇಡಿಗಳು ಆ ದೇವಸ್ಥಾನದ ಕಾರ್ಯಕ್ರಮ ಇರೋದರಿಂದ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಬಂದಂಥ ಸಮಯದಲ್ಲಿ ಇಡೀ ಜಿಲ್ಲಾಡಳಿತ ಮೇಲೆ ಒಂದು ದೌರ್ಜನ್ಯ ಮಾಡ್ತಾರೆ. ಕಲ್ಲೆಸ್ತವಾಗಿರ್ಬೋದು, ಖಾರದ ಪುಡಿ ಎಸ್ತವಾಗಿರ್ಬೋದು, ಇಂಥವೆಲ್ಲ ಮಾಡಿರ್ತಾರೆ. ಮಾಡಿದ್ರೂ ಕೂಡ ಒಂದೊಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಆ ಒಂದು ದೊಡ್ಡ ಪ್ರಮಾಣದಲ್ಲಿ ಕೇಸನ್ನು ಸರ್ಕಾರ ಇವತ್ತು ಹಿಂಪಡೆಯುತ್ತೆ. ಅಂದರೆ ಸರ್ಕಾರಕ್ಕೆ ನಿಮಗೆ ಯಾರು ದೇಶದ್ರೋಹ ಮಾಡೋಂಥ ಕೆಲಸಗಳು ಮಾಡ್ತಾರೆ, ಧರ್ಮದ್ರೋಹಿ ಮಾಡೋಂಥ ಕೆಲಸಗಳು ಮಾಡ್ತಾರೆ, ಕಿಡಿಗಳು ಸಮಾಜದಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡಿರ್ತಾರೆ, ಅಂಥವರು ಈ ಸರ್ಕಾರಕ್ಕೆ ಬೇಕಾಗಿದ್ದ ವಿನ ಶಾಂತಿಯಾಗಿ ಈ ಸಮಾಜಕ್ಕೆ ಏನಾರು ಸಂದೇಶ ಕೊಡುವಂಥ ಜನರು ಬೇಡ. ಬರೀ ಇಂಥ ಜನರು ಇಟ್ಟುಕೊಂಡು ಸರ್ಕಾರ ಮಾಡ್ತಾ ಇದೆ. ಆ ವಿಷಯನ ಇಟ್ಟುಕೊಂಡು ದತ್ತಾತ್ರೇಯ ಶ್ರೀ ಪಾಟೀಲ್ ಅವರು ಭಾಷಣದ ಮುಖಾಂತರ ಮಾನ್ಯ ಶ್ರೀ ದಿವಂಗತ ಕಮರ್ ಇಸ್ಲಾಂ ಅವರು ಒಂದು ಸಮಯದಲ್ಲಿ ಅಂದಿದ್ದು ಸತ್ಯ. ಆ ಒಂದು ಅಂದಿದ್ದಾರಂತೆ ಆ ಒಂದು ವಿಷಯ ಪ್ರಸ್ತಾಪ ಮಾಡ್ತಾರ ವಿನಃ ಬೇರೆ ವಿಷಯನಲ್ಲಿ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಕಮರ್ ಇಸ್ಲಾಂ ಅವ್ರ ಮೇಲೆ ಯಾವುದೇ ಕೆಟ್ಟ ಅವೆಚ್ಚ ಶಬ್ದಗಳನ್ನು ನಿಂದಿಸಿಲ್ಲ, ಅವ್ರ ಕುಟುಂಬದವ್ರ ಮೇಲೆ ನಿಂದಿಸಿಲ್ಲ. ಅವ್ರು ಇಷ್ಟೇ ಹೇಳಿರ್ತಾರೆ, ಅವತ್ತು ಕಮರ್ ಇಸ್ಲಾಂ ಅವರು ಒಂದು ಮಿನಿ ಪಾಕಿಸ್ತಾನ ಮಾಡ್ತಾರೆ ಅಂತ ಹೇಳಿದರು ಅಂತೇಳಿ ಹೇಳಿರ್ತಾರೆ. ಆಯ್ತು, ಅಲ್ಲಿಗೆ ಸಭೆ ಮುಗೀತು, ಪ್ರತಿಭಟನೆ ಮುಗೀತು. ಇಲ್ಲ, 3 ದಿವಸ ನಂತರ 3ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಒಂದು ದೊಡ್ಡ ಮಟ್ಟದಲ್ಲಿ ನಾ ಹೇಳಿದಂಗೆ ಎಲ್ಲ ಸಮಾಜದಾಗ ಎಲ್ಲ ಕೆಡಗಳು ಇರ್ತಂತೇಳಿ ಅಂಥ ಕಿಡಿಗಳು ಸುಮಾರು ಒಂದು 100-200 ಜನ ಸೇರಿಕೊಂಡು ಬೈಕ್ ರ್ಯಾಲಿ, ಯಾವುದೇ ಅನುಮತಿ ಇರಲಾರದೆ, ಇವತ್ತು ಪೊಲೀಸ್ ಸ್ಟೇಷನ್ ಒಂದು ಮನವಿ ಪತ್ರ ಕೊಡಲಾರದೆ, ಅನುಮತಿ ತಗೊಳ್ಳಾರದೆ ಒಂದು ರ್ಯಾಲಿಯನ್ನು ಮಾಡಿ ದತ್ತಾತ್ರೇಯ ಶ್ರೀ ಪಾಟೀಲ್ ಮಾಜಿ ಶಾಸಕರು ಅವ್ರಿಗೆ ನಿಂದನೆ ಮಾಡ್ತಾರೆ, ಮತ್ತು ಅವರ ಕುಟುಂಬದವ್ರ ಮೇಲೆ ನಿಂದನೆ ಮಾಡ್ತಾರೆ, ಬೆದರಿಕೆ ಹಾಕ್ತಾರೆ, ನೀವು ಹೊರಗಡೆ ಬಾ, ಹೆಂಗೆ ಬರ್ತಿ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡುವಂಥ ಹಕ್ಕು ಸಹತ ನಮ್ಮಲ್ಲಿ ಈಗ ಸದ್ಯಕ್ಕೆ ನಮಗೆಲ್ಲ, ಯಾಕಂದ್ರೆ ಈ ಸರ್ಕಾರ ಎಲ್ಲ ರೀತಿಯಿಂದ ಬಾಯಿ ಮುಚ್ತಾ ಇದೆ. ಇಂಥ ಸರ್ಕಾರಕ್ಕೆ ನಾವು ಧಿಕ್ಕರಿಸ್ತೀವಿ. ಒಂದು ವೇಳೆ ಇವೆಲ್ಲ ಕಿಡಿಗೇಡಿಗಳನ್ನು ಬಂಧಿಸಲಾಗದೆ ಮತ್ತು ಕೇಸನ್ನು ಅವ್ರ ಮೇಲೆ ಇನ್ನೂ ಮಾಡಿಲ್ಲ, ಆದರೆ ದತ್ತಾತ್ರೇಯ ಶ್ರೀ ಪಾಟೀಲ್ ಮೇಲೆ ಒಂದೇ ಒಂದು ಅದು ಅನುಮತಿ ಪಡಲಾರದೆ ನೀವು ಪ್ರತಿಭಟನೆ ಮಾಡಿದ್ರು ಅವ್ರಿಗೆ ಒಂದು ಬಂದ್ಗಳೇ ಕೇಸ್ ಮಾಡಿ ಅವ್ರ ಮೇಲೆ ತಕ್ಷಣ ಎಫ್.ಐ.ಆರ್ ಮಾಡ್ತೀರಿ. ಆದರೆ ಈಗ ಕೊಟ್ಟು 1 ವಾರ ಆಯ್ತು ರೀ, 3-4 ದಿವಸ ಆಯ್ತು, ಇನ್ನಾದ್ರೂ ಅವ್ರು ಬಂಧಿಸಿಲ್ಲ, ಪ್ರಕರಣ ದಾಖಲಾಗಿಲ್ಲ, ಎಫ್.ಐ.ಆರ್ ಆಗಿಲ್ಲ. ಇದರಿಂದ ಗೊತ್ತಾಗತ್ತೆ ಈ ಸರ್ಕಾರ ಒಬ್ಬರು ಪರವಾಗಿ ಮನವೊಲಿಸುತ್ತೆ. ನೀವು ಖಾಲಿ ಓಟಿಗಾಗಿ ಒಬ್ಬರ ಸಮುದಾಯಕ್ಕೆ ನೀವು ಇದು ಮಾಡಲಿ ಬಿಂಬಿಸಾಕತ್ತೀರಿ ಅಂತ ಹೇಳ್ತೀನಿ. ಹಿಂಗೆ ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಒಂದು ವೇಳೆ ನಮ್ಮ ದತ್ತಾತ್ರೇಯ ಶ್ರೀ ಪಾಟೀಲ್ ಅವರ ಕೇಸ್ಗಳನ್ನು ಹಿಂಪಡೆಯದೇ ಹೋದರೆ, ಯಾರು ಮಾತಾಡಿರೋ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಹಾಗೂ ದತ್ತಾತ್ರೇಯ ಶ್ರೀ ಪಾಟೀಲ್ ಮೇಲೆ ಕೇಸನ್ನು ದಾಖಲಿಸಿಗಳನ್ನು ಹಿಂಪಡೆಯದೇ ಹೋದರೆ ಮುಂದೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದಂತೆ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮಲ್ಲಿಕಾರ್ಜುನ್ ಜಿನ್ಕೆರೆ, ಎಸ್ ಜಿಲ್ಲೆ ಹಾಗೂ ನಮ್ಮ ಜನತಾ ಪಾರ್ಟಿಯ SC ಮೋರ್ಚಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿನ್ಕೆರೆ ಅಣ್ಣವರ ನೇತೃತ್ವದಲ್ಲಿ ಇವತ್ತೇನು ಒಂದು ಸಭೆ ಕಾರ್ಯಕ್ರಮ ಇದು ಹಮ್ಮಿಕೊಂಡಿದ್ದೇವೆ. ಇನ್ನೊಂದೇನಂತಂದರೆ, ಇದು ಮೊನ್ನೇನು ಒಂದು ಸಭೆಯಲ್ಲಿ ಅಪ್ಪುಗೌಡ್ರವರು ಒಂದು ಮಾತನಾಡಿದರು. ಅದು ಯಾವುದೋ ಒಂದು ಇತಿಹಾಸ ಆಗಿರ್ಬೋದು, ಅದು ಮಾತಾಡಿದ್ದು ನಿಜನೇ ಅದ. ಅದು ಹಿರಿಯವರಾಗಿರ್ಬೋದು, ನಾವು ಚಿಕ್ಕವರಾಗಿದ್ದಾಗೂ ಇದು ಕೇಳಿ ಶಬ್ದ ಅದ. ಇದು ಮಿನಿ ಪಾಕಿಸ್ತಾನ ಅಂತೇನು ಅಂದಿ ಶಬ್ದ ಇದು ನಿಜವಾಗಿದೆ. ಅದು ಗೌಡ್ರು ಏನು ಮಾಡ್ರು, ಅದೊಂದು ವಿಷಯ ಹಿಂಗೆ ಅದ ಅಂತ ಹೇಳಿದಾರೆ ಹೊರತು ಅವ್ರು ಯಾವುದೇ ರೀತಿ ಅವಾಚ್ಯ ಶಬ್ದ ಅವರು ಮಾತಾಡಿಲ್ಲ. ಯಾವುದೇ ರೀತಿ ಅವರಿಗೆ
ಹಿಂಗ ರಫ್ ಆಗಿ ಯಾವುದೂ ಮಾತಾಡಿಲ್ಲ. ಇನ್ನೊಂದೇನಂತಂದ್ರೆ ಅದು ಆದ್ಮೇಲೆ ಈ ಏನದು ಒಂದು ರೋಡ್ ಶೋ ಮಾಡಿದ್ದಾರೆ, ಯಾವುದು ಪರ್ಮಿಷನ್ ಇರ್ಲಾರ್ದೆ. ಆ ಸಮಯದಲ್ಲಿ ಅಪ್ಪುಗೌಡ್ರವರ ಅವ್ರಿಗೆ ಏನ್ ಬೈದಿರ್ತಾರ ಅದು ಬಹಳ ಅವಾಚ್ಯ ಶಬ್ದದಿಂದ ಬೈದಾರ. ಅದು ಯಾಕ ಆ ರೀತಿ ಬೈಬೇಕು? ಅವ್ರಿಗೆ ಅಷ್ಟು ಅವರು ಒಂದು ನಾಯಕತ್ವರ. ಅವ್ರು ಯಾವುದೇ ಮುಸ್ಲಿಂ ಸಮುದಾಯ ಆಗಿರ್ಬೋದು, ಹಲವಾರು ಸಮಾಜಗಳಾಗಿರ್ಬೋದು, ಅವ್ರು ಎಲ್ಲರೂ ಸಮಾನತೆ ನೋಡಿರಂದ್ರ ನಾ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಅದು ನಮ್ಮ ಅಪ್ಪುಗೌಡ್ರು ಅಂತ ಹೇಳಕ್ ನಾನು ಈ ವಿಷಯ ಹೇಳಕ್ತೀನಿ. ಅವ್ರಂತ ಒಂದು ವ್ಯಕ್ತಿ ಅವ್ರು ಯಾವುದೇ ಏನೂ ಇರ್ಲಾರ್ದೆ ಅವಾಚ್ಯ ಶಬ್ದ ಮಾಡಿರ್ತಾರ. ಅಂತ ಅವ್ರು ಮಾಡೋರಿಗೆ ಕಾನೂನವ್ರಿಗೆ ಕ್ರಮ ತಗೋಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದು ಬರ ದಿನದಲ್ಲಿ ಏನಪ್ಪಾ ಅಂತಂದ್ರೆ ಇದು ಇಲ್ಲಿಗೆ ನಾವು ವಿಷಯ ಅವರು ಸರಿಯಾಗಿ ಅವರನ್ನ ಕ್ರಮ ಕೈಗೊಳ್ಬೇಕು. ಇಲ್ಲಂದ್ರೆ ಮತ್ತೆ ಬರ ದಿನದಲ್ಲಿ ಪ್ರತಿಭಟನೆ ಇದು ಬಹಿರಂಗವಾಗಿ ಮಾಡುತ್ತೇವೆ ಅಂತ ನಾ ಹೇಳ್ತೀನಿ. ನಾವು ಯಾವಾಗ್ಲೂ ಸದಾ ದತ್ತಾತ್ರೇಯ ಪಾಟೀಲ್ ರೇವೂರವರ ಒಂದು ಅಭಿಮಾನಿ ಬಳಗ ಹಾಗೂ ಕಲಾವಿದರ ಬಳಗ ಆಗಿರ್ಬೋದು, ಒಂದು ಸಮಾಜದ ಬಳಗ ಆಗಿರ್ಬೋದು, ಅವರು ಪ್ರತಿಯೊಂದು ಸಮಾನತೆ ಆಗಿ ಸರಳ ಜೀವಿ ವ್ಯಕ್ತಿ ಯಾರಪ್ಪ ಅಂದ್ರೆ ನಾವು ದತ್ತಾತ್ರೇಯ ರೇವೂರ್ ಪಾಟೀಲ್ ಅಂತ ಹೇಳಕ್ಕೆ ಈ ಸಂದರ್ಭದಾಗ ಹೇಳ್ತೀನಿ. ಈ ಅವ್ರ ಮ್ಯಾಗ FR ಏನ್ ದಾಖಲೆ ಮಾಡಿದ್ದಾರೆ ಅದು ದಾಖಲೆ ಅವ್ರು ವಾಪಸ್ ತಗೋಬೇಕಂತ ಈ ವಿಷಯದಾಗ ನಾ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಇಲ್ಲೊಂದೆರಡು ಮಾತಾಡಿ. ದಿನೇಶ್ ನಿಂಗ್ ರಾಜು ಎಕಡೆ ಮಾಯದ ಕಲಬುರಗಿ ಜಿಲ್ಲೆ ಭಾರತೀಯ ಜನತಾ ಪಕ್ಷ SC ಮೋರ್ಚಾ ವತಿಯಿಂದ ಇವತ್ತು ಸುದ್ದಿಗೋಷ್ಠಿ ಮಾಡೋದು ಏನೆಂದರೆ, ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಮಾಜಿ ಶಾಸಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕಲಬುರಗಿ ಕಣ್ಮಣಿಯಾದ ಸನ್ಮಾನ್ಯ ಅಪ್ಪುಗೌಡ್ರ ವಿರುದ್ಧ ಒಂದು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅವಶ್ಯ ಶಬ್ದಗಳನ್ನು ನಿಂದಿಸುತ್ತಾ ಮತ್ತು ಅವರ ಮೇಲೆ ಜೀವ ಬೆದರಿಕೆ ಹಾಕೋದ್ರ ಮುಖಾಂತರ ಒಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಷಯವನ್ನು ನಾವು ಇವತ್ತು SC ಮೋರ್ಚಾ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ. ಹಿಂದೆ ಸನ್ಮಾನ್ಯ ಕಮರುಲ್ ಇಸ್ಲಾಂ ಅವರು ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಒಂದು ಮಾತನ್ನು ಆಡಿದ್ದರು. ಅದು ಈ ಸುಮಾರು ವರ್ಷಗಳ ಹಿಂದೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇದು ಕಲಬುರಗಿಯನ್ನು ಮಿನಿ ಪಾಕಿಸ್ತಾನ್ ಮಾಡ್ತೀನಿ ಅಂತ ಅನ್ನೋ ವಿಷಯವನ್ನು ಇಡೀ ಹೈಕೋರ್ಟ್ ಮೆಟ್ಟಲು, ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಿರುವ ವಿಷಯ ಇಡೀ ಇಡೀ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲ ಗುಲ್ಬರ್ಗ ಜನತೆ, ಇಡೀ ದೇಶದ ಜನತೆಗೆ ಗೊತ್ತಿರುವಂತ ವಿಷಯ ಇದು. ಆ ವಿಷಯವನ್ನು ಒಂದು ಭಾರತೀಯ ಜನತಾ ಪಕ್ಷದ ಬೃಹತ್ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಕಲಬುರಗಿಯಲ್ಲಿ ಗೋಮು ಸೌಹಾರ್ದತೆ ಒಂದು ಮುಸ್ಲಿಂ ಮತ್ತು ಹಿಂದೂ ಒಂದು ಒಗ್ಗಟ್ಟಿರುವ ಒಂದು ಕಲಬುರಗಿ ಜಿಲ್ಲೆಯನ್ನು ಕಿಡಿಗೇಡಿಗಳಾಗಿರ್ತಕ್ಕಂಥ ಕೆಲವೊಂದು ನಮ್ಮ ಮುಸ್ಲಿಂ ಸಹೋದರರು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಈ ಒಂದು ಹೇಳಿಕೆಯನ್ನು ತೀವ್ರವಾಗಿ ಅವರು ಖಂಡಿಸಿ ಅವ್ರ ಮೇಲೆ ಯಾವುದೇ ಒಂದು ಅನುಮತಿ ಇಲ್ಲಾರದೆ ಪ್ರತಿಭಟನೆ ಮಾಡುವುದ್ರ ಮುಖಾಂತರ ಮತ್ತು ಅವರಿಗೆ ನಿಂದಿಸುವುದರ ಮುಖಾಂತರ ಅವಶ್ಯ ಶಬ್ದಗಳ ಹೇಳೋದ್ರ ಮುಖಾಂತರ ಅವರಿಗೆ ಇದು ಮಾಡಿರ್ತಾರೆ. ಅದಕ್ಕೋಸ್ಕರ ಅವರ ಸುಳ್ಳು ಕೇಸ್ ದಾಖಲು ಮಾಡಿರ್ತಾರೆ ಸ್ಟೇಷನ್ ಬಾಜಾರ್ ಠಾಣೆಯಲ್ಲಿ. ಅದನ್ನು ನಾವು ಬಿಜೆಪಿ SC ಮೋರ್ಚಾ ಮತ್ತು ಇಡೀ ಗುಲ್ಬರ್ಗ ಜನತೆ ಮತ್ತು ಭಾರತೀಯ ಜನತಾ ಪಕ್ಷ ಇದನ್ನು ಖಂಡಿಸುತ್ತೇವೆ. ಕೂಡಲೇ ಈಗ ರಾಜ್ಯ ಸರ್ಕಾರವು ನಾವು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮೇಲೆ, ಮಾಜಿ ಶಾಸಕರು ಅವರ ಮೇಲೆ ಕೇಸ್ ದಾಖಲಾಗಿರುವುದನ್ನು ಯಾವುದೇ ಒಂದು ಇದು ಇಲ್ಲಾರದೆ, ಕಂಡೀಷನ್ ಇಲ್ಲಾರದೆ ಆ ಕೇಸನ್ನು ಶೀಘ್ರವಾಗಿ ಇವತ್ತಿಲ್ಲ ನಾಳೆ ಆ ಒಂದು ಕೇಸನ್ನು ವಾಪಸ್ ತೆಗೆದುಕೊಳ್ಳಬೇಕು. ವಾಪಸ್ ತೆಗೆದುಕೊಳ್ಳುವಾದಲ್ಲಿ ಗುಲ್ಬರ್ಗ ಜಿಲ್ಲೆ ಭಾರತೀಯ ಜನತಾ ಪಕ್ಷ SC ಮೋರ್ಚಾದಿಂದ ಮತ್ತು ಗುಲ್ಬರ್ಗ ದತ್ತಾತ್ರೇಯ ಪಾಟೀಲ್ ರೇವೂರ್ ಅಭಿಮಾನಿ ಬಳಗದ ವತಿಯಿಂದ ಮತ್ತು ರೇವೂರ್ ಕುಟುಂಬದ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ನಾವು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಹೇಳ್ತೇವೆ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ. ಈಗ ಡೇಟ್ ಇದು ಡಿಸೈಡ್ ಮಾಡಿಲ್ರಿ, ಡಿಸೈಡ್ ಮಾಡಿ ಹೇಳ್ತೇವೆ. ಸಭೆ ರಂಜಿತ್ ಮೂಲಿಮನಿ.